ಎಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಇವತ್ತು ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ತುಲಾರಾಶಿಯವರ ಸೆಪ್ಟೆಂಬರ್ ತಿಂಗಳ ರೀಡಿಂಗ್ ನೋಡುವ. ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ, ಯಾವುದೇ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಏಂಜಲ್ಸ್ ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಓಕೆ, ಇಲ್ಲಿ ಕೆಲವರಿಗೆ ಯಾವ ರೀತಿ ಇದೆ ಅಂತಂದರೆ, ಕೆಲವರಿಗೆ ಸರ್ಪದೋಷ ಪರಿಹಾರ ಮಾಡ್ಕೊಳ್ಳಿ ಅನ್ನೋವಂಥದ್ದು ಕೂಡ ಇಲ್ಲಿ ಎನರ್ಜಿ ಬರ್ತಾ ಇದೆ. ಮತ್ತು ಸಂಗೀತ ಕ್ಷೇತ್ರದಲ್ಲಿ ಯಾರೆಲ್ಲ ಹೆಸರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅವ್ರು ಅಂದ್ಕೊಂಡಿದ್ದು ಆಗುವಂಥದ್ದು ಇದೆ. ಕೆಲವರು ಪಾದಯಾತ್ರೆ ಹೋಗುವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ಧ್ಯಾನದಲ್ಲಿ ಮುಳುಗುವಂಥದ್ದು ಇದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾರಾಶಿಯವರು. ಕೆಲವರು ಮಾತ್ರ, ಕೆಲವರಿಗೆ ಸುಬ್ರಹ್ಮಣ್ಯ ಸ್ವಾಮಿಗಳ ಆಶೀರ್ವಾದನ ತಗೊಳ್ಳಿ ಅನ್ನೋಂಥದ್ದೇ. ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ಹೋಗಿ ಒಂದು ಪೂಜೆ ಕೊಟ್ಟು ಬರೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ. ಅಲ್ಲಿ ಒಂದು ಹೋಮ ಹವನ ಮಾಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇದೆ. ಶ್ರೀರಾಮಚಂದ್ರ ಪ್ರಭುಗಳು ಬಂದಿದ್ದಾರೆ, ಸೀತಾಮಾತೆ ರಾಮ, ಈ ರೀತಿ ಇರೋವಂಥವ್ರಿಗೆ ಒಂದು ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು ಇದೆ. ಮತ್ತು ಕೆಲವರಿಗೆ ಇದೇ ರೀತಿ ಈ ತಿಂಗಳಿನಲ್ಲಿ ಅವರೆಲ್ಲ ಏನೆಲ್ಲ ಸಫರ್ ಮಾಡೋದು ಅಂಥದ್ದನ್ನು ಸಫರ್ ಮಾಡ್ತೀರಾ. ಆದರೆ ನಿಮ್ಮ ಪವರ್ ಏನು ಅನ್ನೋದನ್ನು ಎಲ್ಲರೂ ತಿಳ್ಕೊಳ್ಳೋ ಅಂಥ ತಿಂಗಳು ಕೂಡ ಇದು ಆಗಿರುತ್ತೆ. ನಿಮ್ಮ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೋ ಅಂಥ ತಿಂಗಳು ಕೂಡ ಇದು ಆಗಿರುತ್ತೆ ಅನ್ನೋವಂಥದ್ದು ಇಲ್ಲಿ ಇದೆ. ಸತ್ಯದ ಬಗ್ಗೆ ಮಾತಾಡ್ತೀರಾ, ಸಕ್ಸಸ್ ಅನ್ನೋದು ನಿಮಗೆ ಆಗುತ್ತೆ. ಒಂದು ವಿಕ್ಟ್ರಿ ಅನ್ನೋದು ಸಿಗುತ್ತೆ, ಸಕ್ಸಸ್ ಅನ್ನೋದು ಸಿಗುತ್ತೆ, ಹೆಸರು ಮಾಡ್ತೀರಾ ಅನ್ನೋವಂಥದ್ದು ಕೂಡ ಇಲ್ಲಿ ಬರ್ತಾಯಿದೆ. ಲವ್, ರೊಮ್ಯಾನ್ಸು ಎಲ್ಲನೂ ಬರ್ತಾಯಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ. ಕೆಲವರಿಗೆ ಸೀತಾಮಾತೆ ಅಂತ ಹುಡುಗಿ ಸಿಗುವಂಥದ್ದು ಇದೆ, ಕೆಲವರಿಗೆ ಶ್ರೀರಾಮಚಂದ್ರ ಪ್ರಭುಗಳಂಥ ಹುಡುಗ ಸಿಗುವಂಥದ್ದು ಇದೆ. ಆದರೆ ದಯವಿಟ್ಟು ಯಾರೆಲ್ಲ ಒಂದು ಜರ್ನಿನ ಮಾಡ್ತೀರಾ ಅವರು ಆದಷ್ಟು ಒಂದು ಹೆಲ್ಮೆಟನ್ನು ಧರಿಸ್ಕೊಂಡು ಜರ್ನಿನ ಮಾಡಿ ಅನ್ನೋವಂಥದ್ದು ಇದೆ. ಮತ್ತು ನಿಮ್ಮ ಏನು ಮಾಡ್ತಾ ಇದ್ದೀರಾ, ನಾನು ಯಾವುದು ಸರಿಯಾಗಿ ಮಾಡ್ತಾ ಇದ್ದೀನ, ಸರಿಯಾದ ದಾರಿನಲ್ಲಿ ಇದೀನ ಅನ್ನೋದನ್ನು ಯೋಚನೆ ಮಾಡಿ ಮುಂದುವರಿಯೋದ್ರಿಂದ ಒಂದು ಒಳ್ಳೆಯದಾಗುತ್ತೆ ಅನ್ನೋಂಥದ್ದು ಇದೆ. ದಯವಿಟ್ಟು ಯಾವುದೇ ರೀತಿ ಯೋಚನೆನ ಮಾಡ್ದಲೇ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮುಳುಗಬೇಡಿ, ಯಾವುದೇ ಕೆಲಸ ಕಾರ್ಯನ ಮಾಡೋದಕ್ಕೆ ಹೋಗಬೇಡಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ಯಾಕಂದರೆ ಯಮಪ್ರಭುಗಳು ಬಂದಿರೋದ್ರಿಂದ ಖಂಡಿತ ಅವರು ಎಲ್ಲದನ್ನು ನೋಡ್ತಾ ಇರ್ತಾರೆ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಾ ಇದೆ. ಎಲ್ಲರೂ ನಿಮ್ಮನ್ನು ಗೌರವಿಸುವಂಥ ಸಮಯ ಈ ತಿಂಗಳಿನಲ್ಲಿ ಬರೋ ಅಂಥದ್ದು ಇದೆ. ನಿಮ್ಮನ್ನೆಲ್ಲ ಯಾರೆಲ್ಲ ದ್ವೇಷಿಸ್ತಾಯಿದ್ರು, ಯಾರೆಲ್ಲ ನಿರ್ಲಕ್ಷಿಸ್ತಾಯಿದ್ರು, ಅವರು ಈ ತಿಂಗಳಿನಲ್ಲಿ ನಿಮ್ಮನ್ನು ಗೌರವಿಸುವಂಥದ್ದು ಇಲ್ಲಿ ಬರ್ತಾ ಇದೆ ಅನ್ನೋವಂಥದ್ದು ಇದೆ. ಖಂಡಿತ ಗೆಲ್ತಿರೋ ಗುರುಗಳ ಆಶೀರ್ವಾದ ಇದೆ. ಕಾರ್ಡನ್ನು ಇಟ್ಟು ನಾನು ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಓಕೆ, ಖಂಡಿತ ಗೆಲುವು ಅನ್ನೋದು ನಿಮ್ಮದೇ ಆಗಿರುತ್ತೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾರಾಶಿಯವ್ರದ್ದು. ಒಂದು ಗುರುಗಳ ಆಶೀರ್ವಾದ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಆಗುತ್ತೆ. ಒಳ್ಳೆಯ ಸಮಯ ಈ ತಿಂಗಳಿನಲ್ಲಿ ನಿಮಗೆ ಇದೆ. ಆದರೆ ತುಂಬ ಜನ ಇಲ್ಲಿ ತುಂಬ ಕನ್ಫ್ಯೂಷನಲ್ಲಿ ಇರ್ತೀರಾ. ತುಂಬ ಆಪರ್ಚುನಿಟಿ ಬರುತ್ತೆ, ಆದರೆ ನಾನು ಯಾವ ಕೆಲಸ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ, ಯಾವುದರಲ್ಲಿ ನನಗೆ ಫೈನಾನ್ಷಿಯಲಿ ಚೆನ್ನಾಗಾಗುತ್ತೆ ಅಂತ ತುಂಬ ಯೋಚನೆ ಮಾಡೋವಂಥದ್ದು ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾರಾಶಿಯವ್ರಿಗೆ ಇದೆ. ಖಂಡಿತ ನೀವು ಯಾವುದೇ ಕೆಲಸನ ಮಾಡಿದ್ರೂ ಕೂಡ ನಿಮ್ಮ ಆಸೆ, ನಿಮ್ಮ ಕನಸು ಏನಿದೆ, ನಿಮ್ಮ ಆಸೆ ಏನಿದೆ, ಆ ಕೆಲಸನ ಮಾಡೋದ್ರಿಂದ ನಿಮಗೆ ಒಂದು ಫೈನಾನ್ಷಿಯಲಿ ಗ್ರೋತ್ ಅನ್ನೋದು ಸಿಗುತ್ತೆ. ತುಂಬ ಸೀಕ್ರೆಟ್ ಅನ್ನೋದು ಕೂಡ ಇದೆ. ನಿಮ್ಮ ತಂದೆ ಮನೆ ಕಡೆ ಕೆಲವೊಂದು ಸೀಕ್ರೆಟ್ ಅನ್ನೋದು ಕೂಡ ಇದೆ. ಆ ಸೀಕ್ರೆಟನ್ನು ಈ ತಿಂಗಳಿನಲ್ಲಿ ಕೆಲವರಿಗೆ ಗೊತ್ತಾಗುವಂಥದ್ದು ಕೂಡ ಇಲ್ಲಿದೆ. ತಾಯಿಯ ಆಶೀರ್ವಾದ ಇದೆ. ಒಂದು ಧೈರ್ಯದಿಂದ ಮುಂದುವರಿಯಿರಿ. ನೀವು ಮಾಡೋವಂಥ ಕೆಲಸದಲ್ಲಿ ಒಂದು ಧೈರ್ಯ ಅನ್ನೋದು ಇರಲಿ, ದೃಢತೆ ಅನ್ನೋದು ಇರಲಿ. ನಿಮ್ಮ ಆತ್ಮಸ್ಥೈರ್ಯನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋವಂಥದ್ದು ಕೂಡ ಇಲ್ಲಿದೆ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಸಹಾಯ ಸಿಗುವಂಥದ್ದು ಇದೆ. ದೇವರ ಆಶೀರ್ವಾದ ಇದೆ, ನಿಮ್ಮ ಅಮ್ಮನ ಆಶೀರ್ವಾದ ಇದೆ. ತಾಯಿ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಏನೇ ಮಾಡಿದ್ರು ಯೋಚನೆ ಮಾಡು, ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅನ್ನೋವಂಥದ್ದನ್ನು ಕೂಡ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರೀತಿ ಪಾತ್ರರ ಜೊತೆ ಒಂದು ಟ್ರಾವೆಲಿಂಗ್ ಹೋಗುವಂಥದ್ದು ಇದೆ. ಒಂದು ಪ್ಲ್ಯಾನಿಂಗ್ ಮಾಡ್ತೀರಾ, ಯಾವ ರೀತಿ ಟ್ರಾವೆಲಿಂಗ್ ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನೋಂಥ ಒಂದು ಪ್ಲ್ಯಾನಿಂಗನ್ನು ಮಾಡ್ಕೊಂಡು ಟ್ರಾವೆಲಿಂಗ್ ಮಾಡೋವಂಥದ್ದು ಕೂಡ ಇಲ್ಲಿ ಇದೆ. ಹೆಲ್ತ್ ಕಡೆ ಗಮನನ ಕೊಡಿ, ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಅನ್ನೋದನ್ನು ಇರಲಿ. ಎಲ್ಲರೂ ಪ್ರೀತಿ ಮಾಡೋ ಅಂಥ ವ್ಯಕ್ತಿಗಳು ನೀವಾಗಿದ್ದೀರಾ.
ಅದರಿಂದ ಖಂಡಿತ ನೀವು ಎಲ್ಲರನ್ನು ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿಗಳು ನೀವು. ಆದರೆ ಅದೇ ಪ್ರೀತಿ ಕೆಲವೊಂದು ಸಲ ನಿಮಗೆ ನೋವು ಕೊಡೋವಂಥದ್ದು ಇಲ್ಲಿ ಇದೆ. ಖಂಡಿತ ಪ್ರೀತಿ ಬರ್ತಾ ಇದೆ, ಒಂದು ಲವ್ ಪ್ರೊಫೈಲ್ ಅನ್ನೋದು ಕೂಡ ಬರ್ತಾಯಿದೆ. ಹೊಸ ಪ್ರೀತಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಹೆಲ್ತ್ ಕಡೆ ಗಮನನ ಕೊಡಿ. ಇಂಗ್ಲೀಷ್ ಮೆಡಿಸನ್ನ ತಗೊಳ್ಳೋದ್ರಿಂದ ಕೂಡ ನಿಮ್ಮ ಹೆಲ್ತು ಇಂಪ್ರೂವ್ ಆಗುತ್ತೆ ಅನ್ನೋವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ಹೊಸ ಪ್ರೀತಿ ಬರ್ತಾ ಇದೆ. ಕೆಲವೊಂದನ್ನು ಲೆಟ್ಕೊಂಬಾಡಿ ಹೊಸದ್ರ ಕಡೆ ಗಮನ ಕೊಡೋವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಜೀವನದಲ್ಲಿ ಒಂದು ಗ್ರೋತ್ ಅನ್ನೋದು ಬರ್ತಾ ಇದೆ. ಕನ್ಫ್ಯೂಷನನ್ನು ನೀವು ಬಿಟ್ಟು ಏನನ್ನ ಮಾಡಬೇಕು ಅಂತ ನಿರ್ಧಾರ ತಗೊಂಡು ಮುಂದೆ ಮುಂದುವರಿತೀರಾ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಕೆಲವೊಂದು ಸೀಕ್ರೆಟನ್ನು ನೀವು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ, ಅದಾಗದೆ ನಿಮಗೆ ಗೊತ್ತಾಗುತ್ತೆ ಅನ್ನೋವಂಥ ಒಂದು ಸಾಧ್ಯತೆ ಕೂಡ ಇದೆ. ಕೆಲವರಿಗೆ ಇಲ್ಲಿ ಮೂರನೇ ವ್ಯಕ್ತಿಗಳಿಂದ ನೋವಾಗುವಂಥದ್ದು ಇದೆ, ಮೂರನೇ ವ್ಯಕ್ತಿಗಳಿಂದ ಸೀಕ್ರೆಟ್ ಗೊತ್ತಾಗುವಂಥದ್ದು ಇದೆ. ನಿಮ್ಮ ಲೈಫಲ್ಲಿ ಕೆಲವರು ಆಟ ಆಡೋವಂಥದ್ದು ಕೂಡ ಇದೆ. ಆದ್ದರಿಂದ ದಯವಿಟ್ಟು ಮೂರನೇ ವ್ಯಕ್ತಿಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಇರಿ ಅನ್ನೋವಂಥದ್ದು ಇದೆ. ನೀವು ಯೋಚನೆ ಮಾಡಿರಲ್ಲ ಆ ರೀತಿ ನಿಮಗೆ ಒಂದು ಆಪರ್ಚುನಿಟಿಗಳು ಬರೋದು, ಒಂದಾದ್ಮೇಲೊಂದು ಆಪರ್ಚುನಿಟಿ ಬರೋವಂಥದ್ದು ಇದೆ. ನಿಮ್ಮ ಆಸೆ ಕನಸುಗಳ ಬಗ್ಗೆ ಯೋಚನೆನ ಮಾಡ್ತೀರಾ, ಸರ್ಚಿಂಗ್ ಮಾಡ್ತೀರಾ. ನಾನು ಯಾವುದನ್ನು ಮಾಡಿದ್ರೆ ನನ್ನ ಆಸೆ ಕನಸು ನೆರವೇರುತ್ತೆ ಅನ್ನೋವಂಥದ್ದು ಒಂದು ಸರ್ಚಿಂಗ್ ಅನ್ನೋದನ್ನು ಮಾಡ್ತೀರಾ. ದಿನೇ ನಿಮ್ಮ ಕನಸುಗಳು ಜಾಸ್ತಿ ಆಗುವಂಥದ್ದು ಕೂಡ ಇಲ್ಲಿ ಇದೆ. ಒಳ್ಳೆ ಟೈಮ್ ಇದೆ. ಈ ತಿಂಗಳಿನಲ್ಲಿ ನಿಮಗೆ ಒಂದು ಒಳ್ಳೆ ಟೈಮ್ ಅನ್ನೋದು ಇದೆ. ನಿಮ್ಮ ಗುರುಗಳ ಆಶೀರ್ವಾದನ ತಗೊಳ್ಳೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಚಾನಲ್ ಆಗ್ತಾ ಇದೆ. ಯಾರು ಗುರುಗಳ ಸ್ಥಾನದಲ್ಲಿ ಇದ್ದಾರೆ ನಿಮಗೆ, ಅವರಿಂದ ನಿಮಗೆ ಆದಷ್ಟು ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ನಂಬಿಕೆನ ಇಡಿ. ಖಂಡಿತ ನಂಬಿಕೆ ಇಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇಲ್ಲಿ ಇದೆ. ಕನ್ಫ್ಯೂಷನ್ನಿಂದ ಹೊರಗೆ ಬನ್ನಿ. ಆ ಕನ್ಫ್ಯೂಷನ್ಗೆ ಒಂದು ಪುಲಿ ಸ್ಟಾಪ್ ಅನ್ನೋದನ್ನು ಇಡಬೇಕಾಗುತ್ತೆ. ದುಡ್ಡು ಬರ್ತಾ ಇದೆ, ಸೆಲ್ಫ್ ಲವ್ ಕಡೆ ಗಮನನ ಕೊಡಿ. ನಿಮ್ಮನ್ನು ನೀವು ಪ್ರೀತಿಸಿ, ದುಡ್ಡು ಬರ್ತಾ ಇದೆ. ಕನ್ಫ್ಯೂಷನ್ಗೆ ಒಂದು ಪುಲಿ ಸ್ಟಾಪ್ ಅನ್ನೋದನ್ನು ಇಡಿ. ಕನ್ಫ್ಯೂಷನನ್ನು ಸ್ಟಾಪ್ ಮಾಡಿ, ಕನ್ಫ್ಯೂಷನಿಂದ ಹೊರಗೆ ಬನ್ನಿ ಅನ್ನೋವಂಥದ್ದು ಇದೆ. ನಿಮಗೂ ಕೂಡ ಹೀಲಿಂಗ್ ಇಂಪಾರ್ಟೆಂಟ್ ಇದೆ. ನಿಮ್ಮ ಆರೋಗ್ಯದ ಕಡೆ ಗಮನನ ಕೊಡಿ. ನಂಬಿಕೆ ಅನ್ನೋದನ್ನು ಇಟ್ಟರೆ ಮಾತ್ರ ಖಂಡಿತ ನೀವು ಗೆಲ್ತೀರಾ. ನಂಬಿಕೆನೇ ನಿಮ್ಮ ಜೊತೆ ಇರುತ್ತೆ ಅನ್ನೋವಂಥದ್ದು ಇಲ್ಲಿ ಇದೆ. ಏನೇ ಟೆನ್ಷನ್ ಇದ್ದರೂ, ಏನೇ ಕನ್ಫ್ಯೂಷನ್ ಇದ್ದರೂ ಅದರಿಂದ ಹೊರಗೆ ಬನ್ನಿ ಅನ್ನೋವಂಥ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಂಬಿಕೆ ಅನ್ನೋದು ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಈ ತಿಂಗಳು ತುಲಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಂಬಿಕೆನ ಇಡಿ. ಖಂಡಿತ ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ಸಿಗುತ್ತೆ. ಒಳ್ಳೆ ಆಪರ್ಚುನಿಟಿ ಕೂಡ ಸಿಗುತ್ತೆ, ದುಡ್ಡು ಕೂಡ ಬರ್ತಿದೆ. ನೀವು ತುಂಬಾ ಪ್ರೀತಿ ಮಾಡೋ ವ್ಯಕ್ತಿಗಳು ಕೂಡ ಆಗಿದ್ದೀರಾ. ಆದರೆ ಖಂಡಿತ ನೀವು ಇನ್ನೊಬ್ಬರನ್ನ ಪ್ರೀತಿ ಮಾಡೋದಕ್ಕೂ ಮೊದಲು ನಿಮ್ಮನ್ನು ನೀವು ಆದಷ್ಟು ಪ್ರೀತಿ ಮಾಡಿ ಅನ್ನೋವಂಥದ್ದು ಇದೆ. ಎಲ್ಲದರಿಂದ ಹೊರಗೆ ಬನ್ನಿ ಅನ್ನೋವಂಥದ್ದು ಇದೆ. ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ. ನಿಮ್ಮ ಹೆಲ್ತ್ ಹುಷಾರಾಗಿ, ಹೊಟ್ಟೆಯ ಹೆಲ್ತ್ ಕಡೆ ಗಮನ ಅನ್ನೋದನ್ನು ಕೊಡಿ. ಧ್ಯಾನನ ಮಾಡಿ. ಒಂದು ಹೀಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಬರ್ತಾ ಇದೆ. ಧ್ಯಾನ ಮಾಡೋದ್ರಿಂದ ಖಂಡಿತ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಮೆಸೇಜಲ್ಲಿ ಚಾನಲ್ ಆಗ್ತಾ ಇದೆ. ಖಂಡಿತ ಎಲ್ಲರೂ ಧ್ಯಾನ ಮಾಡಿ. ದಿನಕ್ಕೆ ಒಂದು ಅರ್ಧ ಗಂಟೆ ಅಲ್ಲ, ಒಂದು 20 ನಿಮಿಷ ಆದರೂ ಕೂಡ ಧ್ಯಾನ ಮಾಡೋದ್ರಿಂದ ಖಂಡಿತ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಾಯಿದೆ. ನಿಮ್ಮ ಎನರ್ಜಿ ಇಂಪ್ರೂವ್ ಆಗಬೇಕು ಅಂದರೆ ಖಂಡಿತ ನೀವು ಧ್ಯಾನನ ಮಾಡಬೇಕಾಗುತ್ತೆ. ಹಳೆದನ್ನು ಎಷ್ಟು ದಿನ ಅಂತ ಇಟ್ಕೊಂಡಿರ್ತೀರ, ಹಳೆದನ್ನು ಬಿಟ್ಬಿಡಿ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಹಳೆದನ್ನು ಬಿಟ್ಟರೆ ಖಂಡಿತ ಒಳ್ಳೆಯ ಸಮಯ ಅನ್ನೋದು ಬರುತ್ತೆ ನಿಮಗೆ. ಒಳ್ಳೆಯ ಸಮಯನ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ. ಬೇರೆ ರೀತಿಯಲ್ಲಿ ಯೋಚನೆನ ಮಾಡಿ. ಎಲ್ಲ ನೀವು ಅಂದ್ಕೊಂಡಾಗೆ ಆಗ್ತಾ ಇದೆ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ಸಿಚುವೇಶನ್ ಅನ್ನೋದು ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಆಗ್ತಾ ಇದೆ. ನಿಮಗೆ ಒಳ್ಳೆಯ ಸಮಯ ಬರ್ತಾ ಇದೆ. ಅದರಿಂದ ಪಾಸ್ಟಲ್ಲಿ ಏನಾಗಿದೆ, ಪಾಸ್ಟ್ ಬಗ್ಗೆ ಯೋಚನೆ ಮಾಡಿಕೊಂಡು ಕೂರಬೇಡಿ. ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದನ್ನು ಬಿಟ್ಟು ಒಳ್ಳೆಯದ್ರ ಕಡೆ ಯೋಚನೆನ ಮಾಡಿ. ಬೇರೆ ರೀತಿಯಲ್ಲಿ, ಹೊಸ ರೀತಿಯಲ್ಲಿ ಯೋಚನೆ ಮಾಡೋದ್ರಿಂದ ಲಕ್ ಅನ್ನೋದು ಖಂಡಿತ ನಿಮಗೆ ಬರುತ್ತೆ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಾ ಇದೆ. ಈ ಸಿಚುವೇಶನ್ ಅನ್ನೋದು ಖಂಡಿತ ಇಂಪ್ರೂವ್ ಆಗ್ತಾ ಇದೆ. ಆಗಲೇ ಹೇಳಿದಾಗೆ ತುಂಬಾ ಪಾಸ್ಟಲ್ಲಿ ಆಗಿರೋದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ತುಂಬ ನೋವಲ್ಲಿ ಇರೋವಂಥದ್ದು ಇದೆ. ತುಂಬ ಬರ್ಡನಲ್ಲಿ ಇರ್ತೀರಾ.
ತುಂಬಾ ಹಾರ್ಡ್ ವರ್ಕ್ ಅನ್ನೋದನ್ನು ಕೂಡ ಖಂಡಿತ ನೀವು ಇಲ್ಲಿ ಮಾಡ್ತೀರಾ. ಹಾರ್ಡ್ ವರ್ಕು ಕೂಡ ನಿಮಗೆ ಒಂದು ಒಳ್ಳೆಯದನ್ನು ಮಾಡುತ್ತೆ, ಒಳ್ಳೆ ನ್ಯೂಸನ್ನು ತಂದುಕೊಡುತ್ತೆ ಅನ್ನೋಂಥದ್ದು ಇದೆ. ಬರ್ಡನಲ್ಲಿ ದಯವಿಟ್ಟು ಇರೋದಕ್ಕೆ ಹೋಗಬೇಡಿ, ಈ ಬರ್ಡನಿಂದ ಹೊರಗೆ ಬನ್ನಿ ಅನ್ನೋಂಥದ್ದು ಇದೆ. ಬರ್ಡನಿಂದ ಹೊರಗೆ ಬನ್ನಿ ಅಂತ ಅನ್ನೋ ಅಂಥದ್ದು ಇದೆ. ಡಿಸರ್ವ್ ಲವ್ ಇದೆ. ಲವ್ ಲೈಫಲ್ಲಿ ಏನು ಅಪ್ಡೇಟ್ಸ್ ಇದೆ ಅಂತ ಅಂದರೆ ನಿಮಗೆ ಡಿಸರ್ವ್ ಲವ್ ಇದೆ. ನೀವು ಪರಿಸರನ ಪ್ರೀತಿಸಿ, ಪರಿಸರ ನಿಮ್ಮನ್ನು ಪ್ರೀತಿ ಮಾಡುತ್ತೆ, ನಿಮ್ಮನ್ನು ನೀವು ಪ್ರೀತಿ ಮಾಡಿ ಅನ್ನೋಂಥದ್ದು ಇದೆ. ಕೆಲವರಿಗೆ ಸೋಲ್ಮೇಟ್ ಎನರ್ಜಿ ಇದೆ, ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗ್ತಾರೆ ಅನ್ನೋಂಥದ್ದು ಇದೆ. ಸೆಲ್ಫ್ ಲವ್ವನ್ನು ಮಾಡಿ, ಮುಖವಾಡದ ಪ್ರೀತಿನ ನಂಬೋದಕ್ಕೆ ಹೋಗಬೇಡಿ. ನಿಜವಾದ ಪ್ರೀತಿ ಯಾವುದು, ಮುಖವಾಡದ ಪ್ರೀತಿ ಯಾವುದು ಅಂತ ತಿಳ್ಕೊಳ್ಳಿ. ಕೆಲವೊಂದು ಪರಿಸ್ಥಿತಿನ ಲೆಟ್ಕೋ ಮಾಡಿ, ಏನು ಪರಿಸ್ಥಿತಿ ಇದೆ ಅದನ್ನು ಸರಿ ಮಾಡ್ಕೊಳ್ಳೋದ್ರ ಕಡೆ ಯೋಚನೆನ ಮಾಡಿ. ಫ್ರೆಂಡ್ಸಿಂದ ಹೆಲ್ಪ್ ತೊಗೊಳ್ಳಿ. ರೊಮ್ಯಾನ್ಸ್ ಬರ್ತಾಯಿದೆ, ಕೆಲವರು ರೊಮ್ಯಾನ್ಸ್ ಫೀಲಿಂಗಲ್ಲಿ ಕೂಡ ಇರ್ತೀರ. ನಿಮ್ಮ ಪ್ರೀತಿನ ಹಂಚ್ಕೊಳ್ಳಿ, ಹೇಳ್ಕೊಳ್ಳಿ, ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಪರ್ಸನ್ ಹತ್ರ ಅನ್ನೋಂಥದ್ದು ಮೆಸೇಜಲ್ಲಿ ಬರ್ತಾಯಿದೆ. ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಇಟ್ಸ್ ಅಪ್ ಟು ಯು. ಕೆಲವರಿಗೆ ಇದು ನಿಮಗೆ ಬಿಟ್ಟಿದ್ದು ಅಂತ ಕೂಡ ಏಂಜಲ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಏಂಜಲ್ಸ್ ತುಂಬಾ ಮೆಸೇಜನ್ನು ಕೊಟ್ಟಿದ್ದಾರೆ. ಟ್ರಸ್ಟ್ ನೋಡಿ, ಏಂಜಲ್ಸ್ ಕೂಡ ನಂಬಿಕೆ ಅನ್ನೋದನ್ನು, ಇಡೀ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಇದೆ. ನೋ ನೀಡ್ ಟು ವರಿ, ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಕೆಲವರಿಗೆ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಕೆಲವರಿಗೆ ನಾಟ್ ದ ರೈಟ್ ಟೈಮ್, ಸರಿಯಾದ ಸಮಯ ಅಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಡೋಂಟ್ ಸ್ಟಾಪ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಲವರಿಗೆ ಬಿಲೀವ್, ನೀವು ನಂಬಿಕೆ ಇಟ್ಟಿದ್ದೆ ಆದರೆ ಖಂಡಿತ ಒಳ್ಳೆಯದಾಗುತ್ತೆ, ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ. ಕೆಲವು ವಾರಗಳಲ್ಲೇ ಕೆಲವರಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋವಂಥದ್ದು ಇದೆ. ಬಿ ರೆಸ್ಟಿವ್ ಅಂತ ಇದೆ. ನಿಮ್ಮನ್ನು ನೀವು ನಂಬಿಕೆ ಇಟ್ಟು ನಿಮ್ಮನ್ನು ನೀವು ನಂಬೋದ್ರಿಂದ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಕೆಲವೇ ವಾರಗಳಲ್ಲಿ ನಿಮಗೆ ಒಂದು ಪಾಸಿಟಿವ್ ಅನ್ನೋದು ಸಿಗುತ್ತೆ ಅಂತ ಏಂಜಲ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಗುಡ್ ನ್ಯೂಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಕಾಲಭೈರವೇಶ್ವರರ ಆಶೀರ್ವಾದ ಇದೆ. ಎಲ್ಲ ತಿಳಿದರೂ ತಿಳಿಯದಂತೆ, ಕಂಡು ಕಾಣದಂತೆ, ನೋಡಿಯೂ ನೋಡದಂತೆ ವರ್ತಿಸಿದಾಗ ಮಾತ್ರ ನಾವು ಬೇರೆಯವರಿಗೆ, ನೋಡುವವರಿಗೆ ಒಳ್ಳೆಯರಾಗುತ್ತೇವೆ. ಆದುದರಿಂದ ಎಲ್ಲವನ್ನು ಕಾಲಕ್ಕೆ ಒಪ್ಪಿಸಿ ನಾವು ಸುಮ್ಮನಿರಬೇಕೇ, ಕಾಲವೇ ಉತ್ತರಿಸುವುದು. ಕಾಲಾಯ ತಸ್ಮೈ ನಮಃ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಏನೇ ಗೊತ್ತಿಲ್ಲದೇ ಇರೋ ರೀತಿ ಇರೋದ್ರಿಂದ ನೋಡೋರಿಗೆ ನಾವು ಒಳ್ಳೆಯವರಾಗಿ ಇರ್ತೀವಿ. ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದಾಗ ಮಾತ್ರ ನಾವು ಅವರ ದೃಷ್ಟಿನಲ್ಲಿ ಕೆಟ್ಟವರಾಗ್ತೀವಿ. ಅದರಿಂದ ಕಾಲನೇ ಅದಕ್ಕೆಲ್ಲ ಉತ್ತರ ಕೊಡುತ್ತೆ. ನೀವು ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ಚಾನ್ಸ್ ನೋಡುವ. ತುಂಬಾ ಬಂದಿದೆ. ಪ್ರೀತಿ ಬರ್ತಾ ಇದೆ, ಲವ್ ಪ್ರೊಫೈಲ್ ಬರ್ತಾ ಇದೆ. ತುಂಬ ಸುಂದರವಾಗಿರೋರು ಕೂಡ ನಿಮ್ಮ ಲೈಫಲ್ಲಿ ಬರುವಂಥದ್ದು ಇಲ್ಲಿ ಇದೆ. ನಿಮ್ಮ ಆಸೆ ಕನಸುಗಳು ಫುಲ್ಫಿಲ್ ಆಗುವಂಥದ್ದು ಇದೆ. ಏಂಜಲ್ಸ್ ಆಶೀರ್ವಾದ ಇದೆ. ಒಂದು ಗ್ರೋತ್ ಅನ್ನೋದು ನಿಮ್ಮ ಲೈಫಲ್ಲಿ ಗ್ರೋತ್ ಬರ್ತಾ ಇದೆ, ಗ್ರೋತ್ ಕಾಣ್ತಾ ಇದ್ದೀರಾ. ಆರ್ಕೇಂಜಲ್ಸ್ ಆಶೀರ್ವಾದ ಇದೆ. ಖಾಲಿ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ, ಎಲ್ಲನೂ ನಿಮ್ಮ ಜೀವನದಲ್ಲಿ ಬರೋವಂಥ ಸಮಯ ಇದೆ. ಸಂಗೀತ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡ್ತೀರಾ ಅನ್ನೋ ಅಂಥದ್ದು ಇದೆ. ರೀಯೂನಿಯನ್ ಎನರ್ಜಿ ಕೂಡ ಇದೆ. ಪಾಪು ಬರ್ತಾ ಇದೆ, ಪ್ರೀತಿ ಬರ್ತಾ ಇದೆ. ನಿಮ್ಮ ಮನಸ್ಸನ್ನು ಬೀಗ ಹಾಕಿ ಇಟ್ಕೊಂಡಿದ್ದೀರಾ. ಆ ಮನಸ್ಸಿನ ಬೀಗನ ತೆಗೀರಿ. ನಿಮ್ಮ ಹಾರ್ಟನ್ನು ಓಪನ್ ಆಗಿ ಇಟ್ಕೊಳ್ಳಿ. ಆ ಹಾರ್ಟಲ್ಲಿ ಒಂದು ಪ್ರೀತಿನ ತುಂಬಿ ಅನ್ನೋ ಒಂದು ಮೆಸೇಜಲ್ಲಿ ಚಾನಲ್ ಆಗ್ತಾಯಿದೆ. ಓಕೆ, ಇದಿಷ್ಟು ಸೆಪ್ಟೆಂಬರ್ ತಿಂಗಳದ ತುಲಾ ರಾಶಿಯವರ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಮಾತ್ರ ತಗೊಳ್ಳಿ. ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.